ಶರಣನುಳಿಯ ಚಂದಯ್ಯ ಪಾದಕ್ಕೆ ಸ್ಮರಿಸುತ್ತಾ ನಾನು ಚಂದ್ರಿಕಾ ಕೊರುಮ ಕೊರುಚ ಸಮಾಜದ ರಾಜ್ಯ ಅಧ್ಯಕ್ಷಳಾದ ನನ್ನ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಕೊರುಮ ಕೊರುಚ ಮಹಿಳಾ ಸಮಾಜ ರಾಜ್ಯದ ಪ್ರಪ್ರಥಮ ಮಹಿಳಾ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಅದಕ್ಕೆ ಡೇಟ್ ಬಂದು 21 ಡಿಸೆಂಬರು 2028 ಭಾನುವಾರ ಬೆಳಗ್ಗೆ 11 ಗಂಟೆಗೆ. ಸ್ಥಳ ಬಂದು ಕುಮಾರ ಗಂಧರ್ವ. ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ, ಸತೀಶ್ ಜಾರಕಿಹೊಳಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಅವರ ಮಗಳಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಮಹಿಳಾ ಸಮಾಜದ ಉದ್ಘಾಟನೆ ಮತ್ತು ಸಮಾವೇಶ 2 ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶದ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀರಾ. ಈ ಸಮಾವೇಶದ ಉದ್ದೇಶ ನಮ್ಮ ಕೊರುಮ ಕೊರುಚ ಮಹಿಳಾ ಸಮಾವೇಶ ಯಾಕೆ ಮಾಡಿದ್ದೀವಿ ಅಂದರೆ, ನಾವಿವತ್ತು ನಾವು ಎಲ್ಲದರಲ್ಲೂ ಹಿಂದೆ ಹಾಕಿದ್ದಾರೆ. ಜಾತಿ ಇದರಲ್ಲಿ ತುಂಬ ಕಡಿಮೆ ಜನಸಂಖ್ಯೆ ಇದೆ, ನಿಮ್ಮದು ಜನಸಂಖ್ಯೆ ಇಲ್ಲ, ವೋಟ್ ಬ್ಯಾಂಕ್ ಇಲ್ಲ ನಿಮಗೆ ಅಂತ ನಮಗೇನು ಪ್ರಾತಿನಿಧ್ಯ ಇಲ್ಲ ನಮಗೆ. ಇವತ್ತು ನಮಗೆ ಒಬ್ಬರು MLA ಇಲ್ಲ ಮತ್ತು MLC ಇಲ್ಲ, ಏನೂ ಇಲ್ಲ. ಅದು ನಾವು ಇವಾಗ ರಾಜಕೀಯವಾಗಿ ಪ್ರತ್ಯೇಕವಾಗಿ ನಮಗೆ ಏನಾದರೂ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ನಮ್ಮ ಒಂದು ಕ್ಯಾಂಡಿಡೇಟಿಗೆ ಕೊಡಲಿಲ್ಲ. ಇವತ್ತು ಯಾರೂ ಇಲ್ಲಲ್ಲ, ನಮ್ಮ MLA MP ಇಲ್ಲ ನಮ್ಮ ಕೊರುಮ ಕೊರುಚ ಸಮಾಜದಲ್ಲಿ. ನಾವು ಯಾರನ್ನ ಕೇಳೋದು? ನಮಗೇನೋ ಒಂದು ಬೇಕಂದರೆ ಇವತ್ತು ಸರ್ಕಾರ ಅರ್ಥ ಮಾಡ್ಕೋಬೇಕು. ಇವತ್ತು ನಮಗೆ ಪ್ರತ್ಯೇಕವಾಗಿ ಕೊಡಲೇಬೇಕು. ಮುಂದೆ ಯಾರು ನಮಗೆ ನಮ್ಮ ಕೊರುಮ ಕೊರುಚಿಗೆ ಟಿಕೆಟ್ ಕೊಡಬೇಕು, ಅವ್ರು MLA ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ. ಮತ್ತು ಮಹಿಳಾ ಸಮಾಜ ಏಕೆ ಮಾಡಿದ್ದೀವಿ ಅಂದರೆ, ಮಹಿಳಾ ಸಮಾವೇಶ ನಮ್ಮ ಮಹಿಳೆಯರು ಎಷ್ಟು ಜನಸಂಖ್ಯೆ ಇದೆ ಇವತ್ತು. ಮಹಿಳೆಯರು ಇಲ್ಲ, ಕೊರುಮ ಕೊರುಚದಲ್ಲಿ ಅಷ್ಟು ಜನಸಂಖ್ಯೆ ಇದೆಯಲ್ಲ, ಮಹಿಳೆಯರಲ್ಲೇ ನಾವು ತೋರಿಸ್ತೀವಿ ಎಷ್ಟು ಜನಸಂಖ್ಯೆ ಇದೆ ಅಂತ. 5,000 ಅದರಿಂದ 4,000ದಿಂದ 5,000 ಜನ ಬರೋ ನಿರೀಕ್ಷೆ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಮಾಧ್ಯಮ, ನನ್ನ ಹೆಸರು ಚಂದ್ರಿಕಾ BN ಅಂತ, ಕೊರುಮ ಕೊರುಚದ ಮಹಿಳಾ ಸಮಾಜದ ಅಧ್ಯಕ್ಷೆ.